ಅಡಿಕೆ ಬೆಳೆ ಬರುವ ತನಕ ರೈತನ ಆರ್ಥಿಕ ಸ್ಥಿತಿ ಸುಧಾರಿಸಲು ಅಡಿಕೆ ಗಿಡ ಮಧ್ಯೆ ಚೆಂಡು ಹೂ ಬೆಳೆಯುತ್ತಿದ್ದಾರೆ. ಗೋಪಿನಾಥ್ ಎಂಬುವರು ತಮ್ಮ 1 ಎಕರೆ ಜಮೀನಿನಲ್ಲಿ ಚೆಂಡು ಹೂ ಮತ್ತು ಬಾಳೆ ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ನೋಡೋಣ ಬನ್ನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಅಡಿಕೆ ಬೇಸಾಯವನ್ನು ಸಾವಿರಾರು ರೈತರು ಅವಲಂಬಿಸಿದ್ದಾರೆ. ರಾಜ್ಯದ ಉದ್ದಗಲದಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಇದೆ. ಅಡಿಕೆ ಗಿಡಗಳನ್ನು ನಾಟಿ ಮಾಡಿದ ಮೇಲೆ ಫಸಲು ಪಡೆಯಲು 5-6 ವರ್ಷಗಳು ಕಾಯಬೇಕು. ಬಯಲುಸೀಮೆ ರೈತರು ಅಡಿಕೆ ನಡುವೆ ಬಾಳೆ ಬೆಳೆಯುತ್ತಾರೆ. ಅನೇಕರು ಅಡಿಕೆ ನಡುವೆ ಬೇರೆ ಯಾವುದೇ ಬೆಳೆಗಳನ್ನು ಬೆಳೆಯುವುದಿಲ್ಲ. ಗೋಪಿನಾಥ್ ಅವರು ಎಳೆಯ ಅಡಿಕೆ ಗಿಡಗಳ ನಡುವೆ ಚೆಂಡು ಹೂ ಬೆಳೆದು ಆದಾಯ ಪಡೆಯುತ್ತಿದ್ದಾರೆ. ಗೋಪಿನಾಥ್ ಅವರು 1 ವರ್ಷಗಳ ಹಿಂದೆ ತಮ್ಮ 1 ಎಕರೆಯಲ್ಲಿ ಅಡಿಕೆ ಸಸಿಗಳನ್ನು ನೆಟ್ಟಿದ್ದರು. ಅಡಿಕೆ ಗಿಡಗಳು ಬೆಳೆದು ಫಲ ಕೊಡುವವರೆಗೆ ಸಣ್ಣ ಸಸಿಗಳ ಮಧ್ಯೆ ಚೆಂಡು ಹೂ ಬೆಳೆಯುತ್ತಿದ್ದಾರೆ. ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ ಬಿಟ್ಟು ಚೆಂಡು ಹೂವಿನ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದರೆ ಅಕ್ಟೋಬರ್ ತಿಂಗಳು ಕೊನೆಯ ವೇಳೆಗೆ ಹೂಗಳು ಕೊಯ್ಲಿಗೆ ಬರುತ್ತವೆ. ದಸರಾ, ದೀಪಾವಳಿ ಸಂದರ್ಭದಲ್ಲಿ ಹೂಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತದೆ. ಅಡಿಕೆ ಸಸಿಗಳ ನಾಟಿ ನಂತರ ಸುಮಾರು 4 ವರ್ಷ ಮಿಶ್ರ ಬೆಳೆಯಾಗಿ ಹೂ ಬೆಳೆಯಬಹುದು ಎನ್ನುತ್ತಾರೆ ಗೋಪಿನಾಥ್. ಗೋಪಿನಾಥ್ ಸಣ್ಣ ಹಿಡುವಳಿದಾರರಾದ್ದರಿಂದ ಅಡಿಕೆ ಮತ್ತು ಹೂವಿನ ಬೇಸಾಯದ ನಿರ್ವಹಣೆ ಸುಲಭವಾಗಿದೆ ಎನ್ನುತ್ತಾರೆ. ಚೆಂಡು ಹೂವಿನ ಗಿಡಗಳು ಸ್ವಲ್ಪ ಬೆಳೆದ ನಂತರ ಅವುಗಳ ಬುಡಗಳಿಗೆ ಮಣ್ಣು ಏರು ಹಾಕಿ ಬುಡಕ್ಕೆ ಕೊಟ್ಟಿಗೆ ಗೊಬ್ಬರದ ಪುಡಿ ಹಾಕಿದ್ದರು. ಹೂವಿನ ಗಿಡಗಳಿಗೆ ಪ್ರತ್ಯೇಕವಾಗಿ ನೀರುಣಿಸಲಿಲ್ಲ. ಅಡಿಕೆ ಗಿಡಗಳಿಗೆ ಹಾಕಿದ ನೀರು ಬಳಸಿಕೊಂಡು ಹೂವಿನ ಗಿಡಗಳು ಬೆಳೆದವು. ಬಿತ್ತನೆ ಮಾಡುವಾಗ ಹೆಚ್ಚು ಗೊಬ್ಬರ ಹಾಕಬಾರದು. ಹೆಚ್ಚು ಗಾಳಿ ಬೀಸುವ ಜಾಗದಲ್ಲೂ ಅಡಿಕೆ ಗಿಡಗಳ ನಡುವೆ ಚೆಂಡು ಹೂ ಬೆಳೆಯಬಹುದು. ಅಡಿಕೆ ಗಿಡಗಳ ಮಧ್ಯೆ ಬಾಳೆ ಮತ್ತು ಚೆಂಡು ಹೂಗಳನ್ನು ಅಂತರ ಬೆಳೆಯಾಗಿ ಬೆಳೆಯುವುದು ಏಕೆಂದರೆ ಬಾಳೆ ಸಸಿಗಳಿಗೆ ಆರಂಭಿಕ ವರ್ಷಗಳಲ್ಲಿ ನೆರಳನ್ನು ನೀಡಿ ಅವುಗಳು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಚೆಂಡು ಹೂಗಳಂತಹ ಹೂವಿನ ಬೆಳೆಗಳು ಕಳೆಗಳ ನಿಯಂತ್ರಣ ಹಾಗೂ ಮಣ್ಣಿನ ಸಾರವರ್ಧನೆಗೂ ನೆರವಾಗುತ್ತವೆ. ಜೊತೆಗೆ ಹೆಚ್ಚುವರಿ ಆದಾಯವನ್ನು ತರುತ್ತವೆ. ಬಾಳೆ ಮತ್ತು ಚೆಂಡು ಹೂಗಳ ಅಂತರ ಬೆಳೆಯ ಪ್ರಯೋಜನಗಳು ನೋಡುವುದಾದರೆ, ಅಡಿಕೆ ಸಸಿ ಚಿಕ್ಕದಾಗಿರುವಾಗ ಬಾಳೆ ನೆರಳು ನೀಡಿ ಮಣ್ಣಿನ ತೇವಾಂಶವನ್ನು ಕಾಪಾಡುತ್ತದೆ. ಬಾಳೆ ಮತ್ತು ಚೆಂಡು ಹೂಗಳಿಂದ ಅಡಿಕೆ ಫಸಲು ಬರುವವರೆಗೆ ರೈತರಿಗೆ ಆದಾಯದ ಮೂಲವಾಗುತ್ತದೆ. ಅಂತರ ಬೆಳೆಗಳಾದ ಬಾಳೆ ಮತ್ತು ಚೆಂಡು ಹೂಗಳು ಕಳೆಗಳ ಬೆಳವಣಿಗೆಯನ್ನು ತಡೆಯುತ್ತವೆ. ದ್ವಿದಳ ಧಾನ್ಯಗಳ ಜೊತೆಗೆ ಹೂವಿನ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಸಾರಜನಕ ಹೆಚ್ಚುತ್ತದೆ. ಬೆಳೆ ಅವಧಿಯ ನಂತರ ಬಾಳೆ ಎಲೆಗಳು ಮತ್ತು ಚೆಂಡು ಹೂವಿನ ಗಿಡಗಳನ್ನು ಮಲ್ಚಿಂಗಿಗೆ ಬಳಸಬಹುದು. ಅಡಿಕೆ ಗಿಡಗಳನ್ನು ನೆಟ್ಟ ನಂತರದ ಮೊದಲ 5 ವರ್ಷಗಳವರೆಗೆ ಬಾಳೆಯು ಉತ್ತಮ ಆಯ್ಕೆ. ಬಾಳೆಯ ಜೊತೆಗೆ ವಿವಿಧ ತರಕಾರಿಗಳನ್ನು, ಔಷಧೀಯ ಸಸ್ಯಗಳು ಮತ್ತು ಚೆಂಡು ಹೂವಿನಂತಹ ಹೂವಿನ ಬೆಳೆಗಳನ್ನು ಬೆಳೆಯಬಹುದು. ಬೆಳೆ ಅವಧಿಯ ನಂತರ ಸಿಗುವ ಎಲೆಗಳು ಮತ್ತು ಗಿಡಗಳನ್ನು ಹಸಿರು ಗೊಬ್ಬರವಾಗಿ ಅಥವಾ ಮಲ್ಚಿಂಗಿಗೆ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಇನ್ನು ಬಾಳೆ ನೋಡುವುದಾದರೆ ಯಾಲಕ್ಕಿ ಬಾಳೆ, ಪಚ್ಚಬಾಳೆ, G9 ಅಥವಾ ಸ್ಥಳೀಯ ತಳಿಗಳನ್ನು ಆಯ್ಕೆ ಮಾಡಬಹುದು. ಅಡಿಕೆ ಗಿಡಗಳ ನಡುವೆ ಸಮರ್ಪಕ ಅಂತರದಲ್ಲಿ ಗುಣಿ ಮಾಡಿ ಬಾಳೆ ಕಂದುಗಳನ್ನು ನಾಟಿ ಮಾಡಬೇಕು. ಬಾಳೆ ಗಿಡವು ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡುತ್ತದೆ. ಅಡಿಕೆಗೆ ಅಗತ್ಯವಾದ ಪೊಟ್ಯಾಷ್ ಅಂಶವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಚೆಂಡು ಹೂವು ಮಣ್ಣಿನಲ್ಲಿರುವ ಹಾನಿಕಾರಕ ಸುತ್ತುಹುಳುಗಳು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕಡಿಮೆ ಖರ್ಚಿನಲ್ಲಿ 4 ತಿಂಗಳ ಅವಧಿಯಲ್ಲಿ ಉತ್ತಮ ಇಳುವರಿ ಮತ್ತು ಲಾಭವನ್ನು ಪಡೆಯಬಹುದು. 1 ಎಕರೆಯಲ್ಲಿ ಸುಮಾರು 10-12 ಟನ್ ಹೂ ಬೆಳೆಯಲು ಸಾಧ್ಯವಿದೆ. ಹಬ್ಬ ಹರಿದಿನಗಳ ಸಮಯದಲ್ಲಿ ಚೆಂಡು ಹೂವಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ.